ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಮನೆ ಕಟ್ಟಿಸಿಕೊಡುವುದಾಗಿ ನಂಬಿಸಿ 2022ರಲ್ಲಿ ಹಣ ಪಡೆದು ಈಗ ಮನೆ ಕಟ್ಟಿಸಿಕೊಡದೆ ದ್ರೋಹ ಮಾಡಲಾಗಿದೆ. ಮನೆ ಕಟ್ಟಿಸಿಕೊಡಬೇಕಾದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಫಲಾನುಭವಿಗಳಿಗೆ ಹಣವನ್ನು ನೇರವಾಗಿ ಅವರ ಖಾತೆಗೆ ಜಮೆ ಮಾಡುವ ಮೂಲಕ ನ್ಯಾಯ ಒದಗಿಸಬೇಕು ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಅವರು ಆಗ್ರಹಿಸಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು 2022ರಲ್ಲಿ 7 ಲಕ್ಷ ಮೊತ್ತದಲ್ಲಿ ಸುಸಜ್ಜಿತ ಮನೆ ಕಟ್ಟಿಸಿಕೊಡಲಾಗುವುದು ಎಂದು ಹೇಳಿ SC/ST ಸಮುದಾಯದ ಜನರ ಬಳಿ 68,000, ಸಾಮಾನ್ಯ ವರ್ಗದವರ ಹತ್ತಿರ 1,18,100 ರೂಪಾಯಿ ಕಟ್ಟಿಸಿಕೊಳ್ಳಲಾಗಿದೆ. ನಗರದ ಒಟ್ಟು 750 ಫಲಾನುಭವಿಗಳು ಮನೆ ಕಟ್ಟಿಕೊಡಲು ಹಣ ಕೊಟ್ಟಿದ್ದಾರೆ. ನಿಯಮದ ಪ್ರಕಾರ ಮನೆ ಕಟ್ಟಲು ಬೇಕಾದ ಮೆಟೀರಿಯಲ್, ಆಳುಗಳ ದಿನಗೂಲಿ ಸೇರಿದಂತೆ ಇತರೆ ಖರ್ಚು ನೀಡಬೇಕು. ಆದರೆ 2 ವರ್ಷ ಕಳೆದರೂ ಸರಿಯಾಗಿ ಮೆಟೀರಿಯಲ್ ನೀಡುತ್ತಿಲ್ಲ. ಗುತ್ತಿಗೆದಾರರಿಗೆ ಕೇಳಿದರೆ ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ. 7 ಲಕ್ಷ ನೀಡುವುದಾಗಿ ಹೇಳಿ ಈಗ 2 ಲಕ್ಷ ಒಳಗಿನ ಮೆಟೀರಿಯಲ್ ನೀಡಲಾಗುತ್ತಿದೆ. ಇದರಿಂದ ಸುಮಾರು 750 ಕುಟುಂಬಗಳು ಬೀದಿಗೆ ಬರುವಂತಾಗಿದೆ. ಈ ವಿಷಯ ಸದನದಲ್ಲಿ ಚರ್ಚೆಯಾಗಬೇಕು. ನಮಗೆ ನ್ಯಾಯ ಸಿಗಬೇಕು. ಮುಂದಿನ ದಿನಗಳಲ್ಲಿ ಬೆಳಗಾವಿಗೆ ಹೋಗಿ ಮನವಿ ಸಲ್ಲಿಸಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸರ್, ಈಗ ನಾಳೆ ಫೈನಲ್ ಮಾಡಿ ನಾವು ಡೇಟ್ ಎಲ್ಲ ಪತ್ರಿಕೆಗೂ ಕೊಡ್ತೀವಿ ಸರ್. ಬೆಳಗಾವಿ ಚಲೋ ಅಂತ ಹೇಳಿ ಒಂದು ಡೇಟ್ ಕೊಡ್ತೀವಿ ಸರ್. ಈಗ ಸಭೆ ಎಲ್ಲ ನಾವು ಆಲ್ರೆಡಿ ಉಳಿದಾಗೆಲ್ಲ ಮಹಿಳೆಯರೆಲ್ಲ ಮಾಡ್ತಾ ಇದ್ದಾರೆ ಸರ್. ಸದ್ಯ ಇದ್ರ ಬಸವರಾಜ್ ಅಂತೇಳಿ ರಾಯಚೂರ್ದವ್ರ ಹರ ಅಂತ ಅವ್ರು ಹೇಳಿದಾರೆ ಸರ್ ನಮಗೆ ಮೌಖಿಕವಾಗಿ. ಅದ್ರ ದಾಖಲೆ ಯಾವ ಕೊಟ್ಟಿಲ್ಲ ಸರ್. ಈ ಒಂದು ಪೇಪರ್ ತಗೊಳಕ್ಕೆ 2 ವರ್ಷ ಆಗ್ತದೆ ಸರ್. ಬಸವರಾಜ್ ಸರ್, ಬೀದರ್ದಾಗ ಅವರು ರಾಯಚೂರು ಟೀಮೇ ಬಂದಿದೆ ಸರ್. ಯಾರು ಜಮೀರ್ ಅಹಮದ್ ಅಂತಿದ್ದಾರೆ ಗುತ್ತಿಗೆದಾರ, ಇವರು ಕೊರಟಗೆರೆ ಅಂತಿದ್ದಾರೆ. ಆಮೇಲೆ ಆದಮ್ ಪಾಷಾ ಅಂತೇಳಿ ಅವರಿಬ್ರು ಸಬ್ ಕಾಂಟ್ರಾಕ್ಟರ್ ಕಾಣಿಸ್ತಾರೆ, ಅವ್ರು ಮಾಡ್ತಾರೆ. ಆಮೇಲೆ ಲೋಕಲ್ದರಿಗೆಲ್ಲ ಕೆಲಸಕ್ಕೆ ಇಟ್ಕೊಂಡ್ರೆ ಸರ್. ಆದಮ್ ಪಾಷಾ, ಜಮೀರ್ ಅಹಮದ್, ಕೊರಟಗೆರೆ. ಮತ್ತೇನು ಹೇಳ್ಬೇಕು ಹೇಳಿ ಸರ್? ಗುತ್ತಿಗೆದಾರರು ಒಬ್ಬರಿಗೆ ಆಗೈತೆ ಸರ್ ಟೆಂಡರ್. ಅದು ಸಬ್ ಕಾಂಟ್ರಾಕ್ಟರ್ ಅವ್ರ ಮೇಲೆ ಆಸ್ ಎ ಮ್ಯಾನೇಜರ್ ಅಪ್ಲೈ ಕೆಲಸ ಮಾಡ್ತಾರೆ ಸರ್. ಜಮೀರ್ ಅಹಮದ್ ಇಲ್ರಿ, ಇವರು ರಾಯಚೂರು ಕಡೆ ಹಾ ಕೆಲಸ ಮಾಡೋಷ್ಟೇ ಬೀದರ್. ಹಾ, ಇವರೇ ರೀ ಆಪರೇಟರ್ ಬಂದ್ರೆ ಇವರೇ. ಅವ್ರೇನ್ ಮಾಡ್ಕೊಂಡ್ರೆ ಮ್ಯಾನೇಜರ್, ಆಫೀಸ್ ವರ್ಕ್, ಆಫೀಸ್ ಬಾಯ್ ಅಂತೆಲ್ಲ ಮಾಡ್ಕೊಂಡು ಮತ್ತೇನ್ ಮಾಡ್ತಾರೆ, ಒಂದು ಟ್ರ್ಯಾಕ್ಟರ್ ರೀತಿ ಕಳಿಸ್ಲಾಕ ಆ ಪಾಪ ಬಡು ಜನ ಕಡೆ 1,000 ರೂಪಾಯಿ ಕೊಟ್ಟರೆ ಕಳಿಸ್ತಾರಂತ್ರಿ. ಹಾ, ಅಂದ್ರೆ ನೀವು 1,000 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟರು ನಿನ್ನ ಮೆಟೀರಿಯಲ್ ಬರ್ತದ. ನಾನು ಇದು ಉಲ್ಟಾ 7 ಲಕ್ಷ ಅಂತ ಆಸೆ ತೋರಿಸಿ ಎಷ್ಟು ಅನ್ಯಾಯ ಆಗ್ಲತ್ತದಂದ್ರೆ ಹೆಣ್ಮಕ್ಳು ಇವತ್ತು ಮೈನೂರದಾಗ ರಾಜ್ಯಮ್ಮ ದುಡ್ಡಿಯವ್ರನ್ನ ಹೇಳತ್ತಾರೆ ಪಾಪ ಹೆಣ್ಮಕ್ಳು ಸರ್. ನಾವೆಲ್ಲ ಬರ್ತೀರಿ, ತಮ್ಮ ಕೆಲಸಗಳು ದಂಧೆ ಮಾಡಬೇಕು, ದಿನ ಓಡಾಡ್ದಾಗ ಆಫೀಸ್ ಓಡಾಡ್ತಾರೆ ಸರ್. ಕೆಲಸ, ಮನಿ ಕೆಲಸ ಎಲ್ಲ ಬಿಟ್ಟು ಅವ್ರ ಮೇಲೆ ಓಡಾಡ್ದಾಗ ಉಲ್ಟಾ ಸಾಲ ಮಾಡ್ಕೊಂಡ್ರೆ ಮೇಡಮ್. ಮತ್ತೆ ಕಂಪ್ಲೀಟ್ ಆಗಿ ನಿಂತಾರೆ ಮೇಡಮ್. ಅದು ಮಂದಿ ಏನ್ ಮಾಡ್ರಿ, ಸಾಲ ಸೋಲ ತಂದು ಮಂದಿ ಉಳಿಸ್ಕೊಂಡು ಕುಂತಾರಂತ ಅಂಜಿ ಏನ್ ಮಾಡ್ರ, ಇವ್ರ ಕೈಲಿ ಹಾಕಿ ಕಟ್ಕೊಳತ್ತಾರ, ಅವ್ರ ಮೆಟೀರಿಯಲ್ ಕೊಡೋದು. ಆದ್ರೆ ಇವ್ರು ಏನಂತಾರ, ನಾನೇ ಕೊಟ್ಟಿದ್ದೆ ಅಂತ ಹೇಳ್ತಾರ. 10 ರೂಪಾಯಿ ಕಲ್ಲಿಗೆ ಅಂತ 5 ರೂಪಾಯಿನೇ ಕೊಡ್ತಾರಂತವ್ರು. ಮತ್ತೆ ಇಲ್ಲಿ ತನ ಎಸ್ಟಿಮೇಟ್ ಕಾಪಿ ಓಪನ್ ಆಗಿ ತೋರಿಸ್ತಿಲ್ರಿ ಮೇಡಮ್. ಅವ್ರು ಗುತ್ತಿಗೆದಾರ ತೋರಿಸಿಲ್ಲ ಅಂದ್ರು ಅಧಿಕಾರಿ ವರ್ಗದ ಜವಾಬ್ದಾರಿ ಅವ್ರು ನಮ್ಮ ಕಡೆ ಆಗಿ, ನೋಡ್ರಪ್ಪ ನಿಮ್ ಫಂಡ್ ಇಷ್ಟದ, ಅವ್ರಿಗೆ ಇಷ್ಟ ಇದ್ರು DD ಕಟ್ತಿರ ಅಂದ್ರೆ ಕಟ್ತಿಲ್ರಿ. ಈಗ ನಮ್ಗೆ ಏನ್ ಗೊತ್ತೈತದ, ಪೇಪರ್ ಕೈ ಮುಟ್ಟ ತಕ್ಷಣ ನಮ್ದು 70,000 ಒಂದು 68,000 ಒಂದು, ಆಮೇಲೆ 2,60,000 612 ನಮ್ಮ ಫಂಡ್ ಮತ್ತೆ ಉಲ್ಟಾ ನಾವು ಕಟ್ಬೇಕ್ರಿ ಸರ್ಕಾರಕ್ಕೆ. ಬಹಳ ದೊಡ್ಡ ಮೋಸರಿ. ಇದು ಸುಮಾರು 35 ಕೋಟಿ ರೂಪಾಯಿ ಹಗರಣ ಇದೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷ ರಾಜ್ಕುಮಾರ್ ಮೂಲಭಾರತಿ, ವರುಣ್ ಮೈಲೂರ್ಕರ್, ಸಂಜುಕುಮಾರ್ ಮೇತ್ರೆ, ಪ್ರಕಾಶ್ ರಾವಣ್, ಪವನ್ ಕುದ್ರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.